ಪ್ರಕೃತಿ ನಮ್ಮ ಸುತ್ತಲಿನ ಪ್ರಪಂಚ. ನಾವು ಎಲ್ಲಾ ಮನುಷ್ಯರು ಪ್ರತಿ ಬಾರಿ ಮತ್ತು ಎಲ್ಲದಕ್ಕೂ ಪ್ರಕೃತಿಯ ಮೇಲೆ ಅವಲಂಬಿತರಾಗಿದ್ದೇವೆ. ಅನೇಕ ಜನರು ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚುತ್ತಾರೆ ಮತ್ತು ಅವರು ಅದರ ಮೇಲೆ ಅನೇಕ ಕಾದಂಬರಿಗಳು ಮತ್ತು ಕವಿತೆಗಳನ್ನು ಬರೆಯುತ್ತಾರೆ, ಏಕೆಂದರೆ ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಪದದಲ್ಲಿ ಅಥವಾ ಮಾತಿನಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲ. ಇದು ಮಾನವರು, ಪ್ರಾಣಿಗಳು ಮತ್ತು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳ ಸಂತೋಷದಿಂದ ಬದುಕಲು ಸ್ಥಳವನ್ನು ಒದಗಿಸುತ್ತದೆ. ಪ್ರಕೃತಿಯು ಎಲ್ಲರಿಗೂ ತಾಯಿಯಾಗಿದೆ, ಏಕೆಂದರೆ ಅದು ನಮ್ಮ ಜೀವನವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಅನಾದಿ ಕಾಲದಿಂದಲೂ ನಮ್ಮ ಸುತ್ತಲಿನ ಪ್ರಪಂಚ. ಮಾನವನ ಬದುಕಿನಲ್ಲಿ ಎಲ್ಲಾ ಮನುಷ್ಯರು ಪ್ರತಿ ಬಾರಿ ಮತ್ತು ಎಲ್ಲ ದುರಾಸೆಯಿಂದ ಮಾತ್ರ ಅದರ ಸಮತೋಲನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಅನೇಕ ಜನರು ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚುತ್ತಾರೆ ಮತ್ತು ಮನುಷ್ಯನ ಅದರ ಮೇಲೆ ಅನೇಕ ಕಾದಂಬರಿಗಳು ಮತ್ತು ಕವಿತೆಗಳನ್ನು ಬರೆಯುತ್ತಾರೆ, ಏಕೆಂದರೆ ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಪದದಲ್ಲಿ ಅಥವಾ ಮಾತಿನಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲ. ಇದು ಮಾನವರು, ಪ್ರಾಣಿಗಳು ಮತ್ತು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳ ಸಂತೋಷದಿಂದ ಬದುಕಲು ಸ್ಥಳವನ್ನು ಒದಗಿಸುತ್ತದೆ. ಪ್ರಕೃತಿಯು ಎಲ್ಲರಿಗೂ ತಾಯಿಯಾಗಿದೆ, ಏಕೆಂದರೆ ಅದು ನಮ್ಮ ಜೀವನವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ.